ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯುವವರಿಗೆ ಒಂದು ರಾಮಬಾಣದಂತ ಸೆಷನ್ ತಗೊಂಡು ಬಂದಿದ್ದೀವಿ. ಈ ಸೂಪರ್ ಸೆಷನ್ ಅಲ್ಲಿ ಕೆಎ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗುತ್ತೆ. ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಒಳಗೊಂಡಿದೆ. ಈ ಒಂದು ವಿಡಿಯೋದ ಸೆಷನ್ನ ಸ್ಪೆಷಾಲಿಟಿ ಏನು ಕೇಳಿದ್ರೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿಯೂ ಕೂಡ ಕ್ವಶನ್ ಪೇಪರ್ನ ನೋಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. 2026ರ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ಒಳಗೊಂಡಂತಹ ಒಂದು ಇಂಪಾರ್ಟೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು, ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿದೆ: ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 4 ಜೋಡಿ ಹೇಳಿಕೆಗಳು ಸರಿಯಾಗಿದೆ. 4 ಜೋಡಿ ಹೇಳಿಕೆಗಳು ಸರಿಯಾಗಿದ್ದಾವೆ. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತೇಳಿ ವ್ಯಾಖ್ಯಾನ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಲ್ಫ್ರೆಡ್ ಮಾರ್ಷಲ್. ಆಲ್ಫ್ರೆಡ್ ಮಾರ್ಷಲ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೇಂದ್ರ ಗೃಹ ಸಚಿವಾಲಯ ಇತ್ತೀಚೆಗೆ ಹೊರಡಿಸಿದ ಹೊಸ ನಿರ್ದೇಶನದ ಪ್ರಕಾರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಹಾಡುವ ಸರಿಯಾದ ಕ್ರಮ ಅಂದರೆ ಯಾವ ಗೀತೆ ಆದಮೇಲೆ ಯಾವುದನ್ನು ಹಾಡಬೇಕು ಅಂತೇಳಿ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮೊದಲು ರಾಜ್ಯ ಗೀತೆ ಅಥವಾ ನಾಡಗೀತೆ, ನಂತರ ರಾಷ್ಟ್ರೀಯ ಗೀತೆ ಅಂದರೆ ವಂದೇ ಮಾತರಂ, ನಂತರ ರಾಷ್ಟ್ರಗೀತೆ ಜನಗಣಮನವನ್ನು ಹಾಡಬೇಕಾಗತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ವಿತ್ತೀಯ ಮೊತ್ತಗಳಿಗೆ ಸಂಬಂಧಿಸಿದಂತೆ ಇದನ್ನು ಹೀಗೂ ಕರೆಯಲಾಗಿದೆ: ವಿತ್ ರಿಗಾರ್ಡ್ಸ್ ಟು ಇಂಡಿಯನ್ ಮಾನಿಟರಿ ಅಗ್ರಿಗೇಟ್ಸ್ ದಿಸ್ ಈಸ್ ಆಲ್ಸೋ ನೋನ್ ಆಸ್. ಯಾವ ರೀತಿ ಕೂಡ ಕರೆಯಲಾಗುತ್ತೆ ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸಂಕುಚಿತ ಹಣ, ನ್ಯಾರೋ ಮನಿ ಅಂತೇಳಿ ಕರೀತಾರೆ. ವಿಷ್ಣುವರ್ಧನನು ತನ್ನ ಸೈನಿಕ ದಿಗ್ವಿಜಯಗಳ ಸ್ಮರಣಾರ್ಥ ಕೆಳಗಿನ ಯಾವ ಸ್ಥಳಗಳಲ್ಲಿ ವಿಜಯ ನಾರಾಯಣ ದೇವಾಲಯಗಳನ್ನು ನಿರ್ಮಿಸಿದನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1, 2, 3, 4, 5 ಎಲ್ಲ ಕಡೆ ಅಂದರೆ ಲಕ್ಕುಂಡಿ ಬಿಟ್ಟು ಎಲ್ಲೆಲ್ಲಿ? ಬೇಲೂರು, ತಲಕಾಡು, ಮೇಲುಕೋಟೆ, ಗದಗ, ಬಂಕಾಪುರಗಳಲ್ಲಿ ಆತ ವಿಜಯ ನಾರಾಯಣ ದೇವಾಲಯಗಳನ್ನು ವಿಷ್ಣುವರ್ಧನ ತನ್ನ ಸೈನಿಕ ದಿಗ್ವಿಜಯದ ನೆನಪಿಗೆ ಕಟ್ಟಿಸ್ತಾನೆ. ಸೋಮನಾಥಪುರ ಮತ್ತು ಲಕ್ಕುಂಡಿಯಲ್ಲಿ ಇಲ್ಲ. ಸೊರಟೂರು ಕದನ ಕ್ರಿಸ್ತಶಕ 1191ರಲ್ಲಿ ಏನು ನಡೀತು? ಕೆಳಗಿನ ಯಾರ ನಡುವೆ ನಡೆಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇಮ್ಮಡಿ ಪುಲಕೇಶಿ ಮತ್ತು ಸೇವಣರ 5ನೇ ಬಿಲ್ಲಮ್ಮನ ನಡುವೆ ನಡೆಯಿತು. ಪಾಂಡ್ಯ ರಾಜ ಗಜಕೇಸರಿ ಮತ್ತು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ಅರಸ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಮ್ಮಡಿ ಬಲ್ಲಾಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಇಮ್ಮಡಿ ಬಲ್ಲಾಳ. ತನ್ನ ರಾಜಧಾನಿಯನ್ನ ಸೊಸೆ ಊರಿನಿಂದ ಹಳೆಬೀಡಿಗೆ ವರ್ಗಾಯಿಸಿ ಅಲ್ಲಿ ದ್ವಾರಾವತಿಪುರ ನಿರ್ಮಿಸಿದ ಹೊಯ್ಸಳ ದೊರೆ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇಮ್ಮಡಿ ವಿನಯಾದಿತ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗ್ರಹಗಳು ಮತ್ತು ಅವುಗಳನ್ನು ಪತ್ತೆ ಹಚ್ಚಿದವ್ರನ್ನ ಸರಿಯಾಗಿ ಹೊಂದಿಸಿ ಅಂತ ಕೇಳ್ತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೋಡಿ, ಜುಪಿಟರ್ ಕಂಡುಹಿಡಿದಿದ್ದು ಗೆಲಿಲಿಯೋ ಗೆಲಿಲಿ, ಯುರೇನಸ್ ವಿಲಿಯಂ ಹರ್ಷಲ್, ನೆಪ್ಚೂನ್ ಜೊಹಾನ್ಸ್ ಗಾಲ್ ಮತ್ತು ಪ್ಲೂಟೋ CW ಟುಬಾಂಗ್ ಕಂಡುಹಿಡಿತಾರೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಶನಿ ಯುರೋಪಾ. ಇದು ತಪ್ಪಾಗಿದೆ. ನೆಪ್ಚೂನ್, ಟೈಟಾನ್, ಜುಪಿಟರ್, ಅಯೋ, ಪ್ಲೂಟೋ, ಚೆರನ್ ಎನ್ನುವಂಥ ಉಪಗ್ರಹವನ್ನು ಹೊಂದಿದೆ. ಶನಿ ಗ್ರಹವು ಯುರೋಪಾ ಎನ್ನುವಂಥ ಉಪಗ್ರಹವನ್ನು ಹೊಂದಿಲ್ಲ. ಪಲಾಸ್, ವೆಸ್ಟ್ ಮತ್ತು ಝೂನೋ ಎಂಬುವುಗಳು ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇವೆಲ್ಲವೂ ಕೂಡ ಕ್ಷುದ್ರ ಗ್ರಹಗಳು. ಎಲ್ಲವೂ ಕೂಡ ಏನು? ಆಸ್ಟ್ರಾಯ್ಡ್ಸ್. ಸೂರ್ಯನ ಹೊರಮೈನಲ್ಲಿ ಕೆಲವು ಕಡೆ ಉಷ್ಣಾಂಶ ಹೆಚ್ಚಾಗಿದ್ದು ಆ ಭಾಗವು ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತೆ. ಹಾಗಾದರೆ ಆ ಭಾಗವನ್ನು ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಫ್ಲೋಕುಲಾ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇದು ಸಂವಿಧಾನದ 104ನೇ ತಿದ್ದುಪಡಿಯಲ್ಲಿ ಸ್ಥಾಪಿತವಾಗಿದೆ. ದಿಸ್ ಈಸ್ ರಾಂಗ್. ಕೆಳಗಿನ ಸಂಸ್ಥೆಗಳನ್ನು ಗಮನಿಸಿ, ಮೇಲಿನವುಗಳಲ್ಲಿ ಎಷ್ಟು ಸಂವಿಧಾನಿಕ ಸಂಸ್ಥೆಗಳಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಒಂದು ಮಾತ್ರ ಸಂವಿಧಾನಿಕ ಸಂಸ್ಥೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಯಾವ ಹೇಳಿಕೆ ಸರಿಯಾಗಿದ್ದಾವೆ? ನೋಡಿ, ಸಂವಿಧಾನದ 76ನೇ ವಿಧಿಯಡಿ ಅಟಾರ್ನಿ ಜನರಲ್ ಹುದ್ದೆಯನ್ನು ರೂಪಿಸಲಾಗಿದೆ. ಸಂವಿಧಾನವು ಅಟಾರ್ನಿ ಜನರಲ್ ಅವರ ಕಾರ್ಯಾವಧಿಯನ್ನು 5 ವರ್ಷದವರೆಗೆ ಖಾತ್ರಿಪಡಿಸಿದೆ. ಸಂವಿಧಾನವು ಅಟಾರ್ನಿ ಜನರಲ್ ಅವರ ವೇತನ ಕುರಿತು ತಿಳಿಸಿಲ್ಲ. ಸಂವಿಧಾನವು ಅಟಾರ್ನಿ ಜನರಲ್ ಅವರನ್ನ ಹುದ್ದೆಯಿಂದ ತೆಗೆಯುವ ಕುರಿತು ನಿಯಮಗಳನ್ನು ತಿಳಿಸಿಲ್ಲ. ಸೊ ಯಾವುದು ಸರಿಯಾಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, 1, 3, 4 ಸರಿಯಾಗಿದೆ.
CAG ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರಿಗೆ ಸಂಬಂಧಪಟ್ಟಂಥ ಹೇಳಿಕೆಯನ್ನು ಗಮನಿಸಿ ಯಾವ ಹೇಳಿಕೆ ಸರಿಯಾಗಿದೆ. ರೈಟ್ ಆನ್ಸರ್ ಇದು ಆಪ್ಷನ್ ಸಿ. 1, 2, 3, 4 ಎಲ್ಲವೂ ಕೂಡ ಸರಿಯಾಗಿದೆ ನೋಡಿ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ರೀತಿಯಲ್ಲಿ ಮಾತ್ರ ಇವರನ್ನು ಕಚೇರಿಯಿಂದ ಮುಕ್ತ ಮಾಡ್ಬೋದು. ಆರ್ಡರ್ ಆಫ್ ಪ್ರೆಸಿಡೆನ್ಸ್ನಲ್ಲಿ 9ನೇವರಾಗಿದ್ದಾರೆ ಇವರು ಕೇಂದ್ರ, ರಾಜ್ಯ ಸರ್ಕಾರ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಭಾರತದ ಸಾಲಿಸಿಟರ್ ಜನರಲ್ ಅವರನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಯಾವುದು ಸರಿಯಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2 ಮಾತ್ರ ಸರಿ ನೋಡಿ. ಸಾಲಿಸಿಟರ್ ಜನರಲ್ ಪಾತ್ರ ಅಟಾರ್ನಿ ಜನರಲ್ಗೆ ಸಹಾಯ ಮಾಡೋದು ಮತ್ತು ಅವರ ಅಧಿಕೃತ ಜವಾಬ್ದಾರಿಗಳನ್ನು ನೆರವೇರಿಸೋದು. ಸೊ ಸಾಲಿಸಿಟರ್ ಜನರಲ್ ಕಚೇರಿ ಭಾರತ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ದಿಸ್ ಇಸ್ ರಾಂಗ್. ಕೆಳಗಿನ ಯಾವ ತಗ್ಗುಗಳು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತವೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 1, 2, 3, 4, 5 ಎಲ್ಲವೂ ಕೂಡ ಯಾವ್ದಾವ್ದು ನೋಡಿ. ಮರಿಯಾನಾ ಟ್ರೆಂಚ್, ಟೊಂಗಾ ಟ್ರೆಂಚ್, ಕರ್ಮೋಡೆಕ್ ಟ್ರೆಂಚ್, ಕ್ಯುರೈಲ್ ಟ್ರೆಂಚ್ ಮತ್ತು ಯಾಪ್ ಟ್ರೆಂಚ್ ಇವೆಲ್ಲವೂ ಕೂಡ ಎಲ್ಲಿದ್ದಾವೆ? ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತವೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆ ಯಾವುದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2 ಮತ್ತು 3 ಮಾತ್ರ ಸರಿ ನೋಡಿ. ಉಷ್ಣಾಂಶವು ಆಳಕ್ಕೆ ಹೋದಂತೆ ಕಡಿಮೆಯಾಗುವ ವಲಯವನ್ನು ಥರ್ಮೋಕ್ಲೈನ್ ಎಂದು, ಉಷ್ಣಾಂಶದ ಇಳಿಕೆಯಿಂದ ಸಾಂದ್ರತೆ ಅತೀವವಾಗಿ ಹೆಚ್ಚಾಗುವುದನ್ನು ಫೈಕ್ಲೋಕ್ಲೈನ್ ವಲಯವೆಂದು ಕೂಡ ಕರೀತಾರೆ. ಆಳಕ್ಕೆ ಹೋದಂತೆ ಲವಣತೆ ತೀವ್ರತೆ ಹೆಚ್ಚುವುದನ್ನು ಹಾಲೋಕ್ಲೈನ್ ಅಂತ ಕರೀತೇವೆ. ಇವೆರಡು ಸರಿ. ಸೊ ಉಷ್ಣಾಂಶಕ್ಕೆ ಅನುಗುಣವಾಗಿ ಸಾಗರವನ್ನು 3 ವಲಯಗಳಾಗಿ ವಿಂಗಡಿಸಿದ್ದು ತಪ್ಪು. ಕೆಳಗಿನ ಬ್ಯಾಂಕುಗಳು ಮತ್ತು ಅವು ಆರಂಭವಾದ ವರ್ಷವನ್ನು ಹೊಂದಿಸಿ ಬರೆಯಿರಿ ಹೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸಿಂಡಿಕೇಟ್ ಬ್ಯಾಂಕ್ 1925ರಲ್ಲಿ ಸ್ಥಾಪನೆ ಆಯಿತು. ಕಾರ್ಪೊರೇಷನ್ ಬ್ಯಾಂಕ್ 1906ರಲ್ಲಿ ಸ್ಥಾಪನೆ ಆಯಿತು. ಇನ್ನು ಕರ್ನಾಟಕ ಬ್ಯಾಂಕ್ 1924ರಲ್ಲಿ ಸ್ಥಾಪನೆ ಆಯಿತು. ವಿಜಯ ಬ್ಯಾಂಕ್ 1931ರಲ್ಲಿ ಸ್ಥಾಪನೆ ಆಯಿತು ಮತ್ತು SBM 1913ರಲ್ಲಿ ಸ್ಥಾಪನೆ ಆಯಿತು. ಕೆಳಗಿನವನ್ನು ಹೊಂದಿಸಿ ಬರೆಯಿರಿ. ಸೊ ಬಟ್ಟೆಯ ಸಾಬೂನು, ಸ್ನಾನದ ಸಾಬೂನು, ಬ್ಲೀಚಿಂಗ್ ಪೌಡರ್ ಜಠರದ ಆಮ್ಲೀಯತೆ ಹೋಗಲಾಡಿಸುವಿಕೆಗೆ ಬಳಸೋದು, ಬೆಂಕಿ ನಂದಿಸುವಿಕೆಯಲ್ಲಿ ಬಳಸೋದು, ಬಟ್ಟೆಗಳನ್ನು ಗ್ರೀಸ್ ಕಪ್ಪು ತೆಗೆಯಲು, ಕಲೆ ತೆಗೆಯಲು ಬಳಸೋದು ಯಾವುದು? ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೋಡಿ, ಬಟ್ಟೆಯ ಸಾಬೂನು ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ಸ್ನಾನದ ಸಾಬೂನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಬ್ಲೀಚಿಂಗ್ ಪೌಡರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಜಠರದ ಆಮ್ಲೀಯತೆಯನ್ನು ಹೋಗಲಾಡಿಸೋದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಬೆಂಕಿಯನ್ನು ನಂದಿಸುವುದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಮತ್ತು ಬಟ್ಟೆಯ ಕಪ್ಪು ಕಲೆ ತೆಗೆಯೋದು ಅಮೋನಿಯಂ ಹೈಡ್ರಾಕ್ಸೈಡ್. ಕೆಳಗಿನವುಗಳಲ್ಲಿ M3 ಅಥವಾ ಬ್ರಾಡ್ ಮನಿ ಇದರ ಮೂಲಗಳು ಯಾವುದ್ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 1, 2, 3, 4 ಎಲ್ಲವೂ ಕೂಡ ಹೌದು ನೋಡಿ. ಸರ್ಕಾರಕ್ಕೆ ಬಾಕಿ ಇರುವ ಬ್ಯಾಂಕ್ ಸಾಲ M3, ವಾಣಿಜ್ಯ ವಲಯಕ್ಕೆ ನೀಡಿರುವ ಬ್ಯಾಂಕ್ ಸಾಲ M3, ಬ್ಯಾಂಕಿಂಗ್ ವಲಯದ ನಿಯಮಿತ ವಿದೇಶಿ ವಿನಿಮಯದ ಸ್ವತ್ತುಗಳು ಕೂಡ M3 ಮತ್ತು ಸಾರ್ವಜನಿಕ ಬ್ಯಾಂಕಿಂಗ್ ವಲಯದ ಸರ್ಕಾರದ ಹೊಣೆಗಾರಿಕೆಗಳು ಕೂಡ ಬ್ರಾಡ್ ಮನಿ ಅನ್ಸ್ಕೊಳ್ತವೆ. ಹೊಂದಿಸಿ ಬರೆಯಿರಿ. 23. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಸ್ ಇಟ್ ಈಸ್ ಇದೆ ನೋಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನು? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಚೆಲುವೆ ಪುಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್, ಕಾಸ್ಟಿಕ್ ಸೋಡಾ ಸೋಡಿಯಂ ಹೈಡ್ರಾಕ್ಸೈಡ್, ಅಡುಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಕೆಳಗಿನವುಗಳಲ್ಲಿ ಯಾವುದು ಪರಿಮಾಣಾತ್ಮಕ ಅಥವಾ ನೇರ ಸಾಲ ನಿಯಂತ್ರಣ ವಿಧಾನಗಳಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 1, 2, 3 ನೋಡಿ. ಯಾವುದ್ಯಾವುದು? ಬ್ಯಾಂಕ್ ದರ, ರೆಪೋ ದರ ಮತ್ತು ರಿವರ್ಸ್ ರೆಪೋ ದರಗಳು ಪರಿಮಾಣಾತ್ಮಕ ಅಥವಾ ನೇರ ಸಾಲ ನಿಯಂತ್ರಣ ವಿಧಾನಗಳಾಗಿವೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್, ಇದು RBIನ ಹಣಕಾಸು ನೀತಿಯ ಏನಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇದು ಪರಿಮಾಣಾತ್ಮಕ ವಿಧಾನವಾಗಿದೆ. ಎ ಇಸ್ ದ ರೈಟ್ ಆನ್ಸರ್. VM ದಾಂಡೇಕರ್ ಮತ್ತು N ರಾತ್ ರವರು ಗ್ರಾಮೀಣ ಮತ್ತು ನಗರಗಳಲ್ಲಿ ದಿನಕ್ಕೆ ಎಷ್ಟು ಕ್ಯಾಲೋರಿ ಒದಗಿಸಲು ಸಾಕಾಗುವ ವೆಚ್ಚದಿಂದ ಬಡತನ ರೇಖೆ ವ್ಯಾಖ್ಯಾನಿಸಬೇಕಂತೂ ತಿಳಿಸ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2250 ಕ್ಯಾಲೋರಿ. ಜನರು ಸಕ್ರಿಯವಾಗಿ ಕೆಲಸ ಹುಡುಕ್ತಿದ್ರೂ ಉದ್ಯೋಗ ದೊರೆಯದೆ ನಿರುದ್ಯೋಗಿಗಳಾಗುವುದನ್ನು ತಿಳಿಸುವುದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ.
ಮುಕ್ತ ನಿರುದ್ಯೋಗ. ಅಗತ್ಯಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡುವ, ಕಡಿಮೆ ಉತ್ಪಾದಕತೆ ಮತ್ತು ಕಾರ್ಮಿಕರ ಶೂನ್ಯ ಉತ್ಪಾದಕನೆಯ ಹೋಲುವ ನಿರುದ್ಯೋಗ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪ್ರಚ್ಛನ್ನ ನಿರುದ್ಯೋಗ. ಕಪ್ಪು ಸಮುದ್ರವನ್ನು ಸುತ್ತುವರಿದ ದೇಶಗಳು ಯಾವ್ದ್ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 2 3 4 5 6 ಎಲ್ಲವೂ ಕೂಡ ಹೌದು, 7 ಅಲ್ಲ. ರಷ್ಯಾ, ಉಕ್ರೇನ್, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ, ರೊಮೇನಿಯಾ. ಸೊ ಇಸ್ರೇಲ್ ಅಲ್ಲ. ಮೆಡಿಟರೇನಿಯನ್ ಸಮುದ್ರ ಸುತ್ತುವರೆದಿರುವ ದೇಶಗಳಲ್ಲಿ ತಪ್ಪಾಗಿರೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ ನೋಡಿ. ಎಲ್ಲವೂ ಕೂಡ ಮೆಡಿಟರೇನಿಯನ್ ಸಮುದ್ರವನ್ನು ಸುತ್ತುವರೆದಿವೆ. ಉತ್ತರಕ್ಕೆ ಸ್ಪೇನ್, ಫ್ರಾನ್ಸ್, ಇಟಲಿ, ಗ್ರೀಸ್. ಪೂರ್ವಕ್ಕೆ ಟರ್ಕಿ, ಸಿರಿಯಾ, ಲೆಬನಾನ್, ಇಸ್ರೇಲ್. ದಕ್ಷಿಣಕ್ಕೆ ಈಜಿಪ್ಟ್, ಲಿಬಿಯಾ, ಟ್ಯುನಿಷಿಯಾ, ಅಲ್ಜೀರಿಯಾ, ಮೊರಾಕೊ. ಪಶ್ಚಿಮಕ್ಕೆ ಜಿಬ್ರಾಲ್ಟರ್ ಜಲಸಂಧಿ ಮೂಲಕ ಅಟ್ಲಾಂಟಿಕ್ ಸಾಗರ ಸೇರುವಂಥದ್ದು. ಎಲ್ಲವೂ ಕೂಡ ಸರಿಯಾಗಿದೆ. ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜಿಬ್ರಾಲ್ಟರ್ ಜಲಸಂಧಿ. ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಕೆಳಗಿನ ಯಾವ ದೇಶಗಳು ಕಂಡುಬರ್ತವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 2 3 4 ಮಾತ್ರ, 5ನೇದು ಕಂಡು ಬರಲ್ಲ. ಯಾವುದ್ಯಾವುದು? ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಡಿಜಿಬೌಟಿ, ಎರಿಟ್ರಿಯಾ, ಇಥಿಯೋಪಿಯಾ, ಸೊಮಾಲಿಯಾ ಕಂಡು ಬರ್ತವೆ. ಆಫ್ರಿಕಾದಲ್ಲಿ ಭೂವೇಷ್ಟಿತ ದೇಶಗಳ ಸಮೂಹ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚಾದ್, ಬೋಟ್ಸ್ವಾನಾ ಮತ್ತು ಜಿಂಬಾಬ್ವೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಕ್ಯಾಬಿನೆಟ್ ಸೆಕ್ರೆಟರಿ ಮತ್ತು ಪ್ರಧಾನಮಂತ್ರಿ ಕಚೇರಿ, ಪ್ರೈಮ್ ಮಿನಿಸ್ಟರ್ ಆಫೀಸ್, ಎರಡೂ ಶಾಸನಾತ್ಮಕ ಸಂಸ್ಥೆಗಳಾಗಿವೆ. ಕ್ಯಾಬಿನೆಟ್ ಸೆಕ್ರೆಟರಿಯು ಕೇಂದ್ರ ಗೃಹ ಸಚಿವಾಲಯ ಹಾಗೂ ಪ್ರೈಮ್ ಮಿನಿಸ್ಟರ್ ಆಫೀಸ್ ನೇರವಾಗಿ ಪ್ರಧಾನಮಂತ್ರಿ ಕೆಳಗೆ ಕಾರ್ಯನಿರ್ವಹಿಸುತ್ತವೆ. ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಸಚಿವಾಲಯಗಳ ನಡುವೆ ಸುಲಭ ಕಾರ್ಯಸಾಧನವನ್ನು ನಿರ್ವಹಿಸಿದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಪ್ರಧಾನಮಂತ್ರಿ ಸೆಕ್ರೆಟರಿಯೇಟ್ ನೆರವನ್ನು ನೀಡುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಒಂದು ಮಾತ್ರ ಸರಿ. ಕ್ಯಾಬಿನೆಟ್ ಸೆಕ್ರೆಟರಿ ಮತ್ತು ಪ್ರೈಮ್ ಮಿನಿಸ್ಟರ್ ಆಫೀಸ್ ಎರಡು ಶಾಸನಾತ್ಮಕ ಸಂಸ್ಥೆಯಾಗಿದೆ, ಇದು ಒಂದೇ ಸರಿ. ಸಂಸತ್ತಿನ ಪ್ರತಿ ಸದನವು ತನ್ನದೇ ಆದ ಸೆಕ್ರೆಟರಿಯೇಟ್ ಸ್ಟಾಫ್ ಹೊಂದಲು ಅವಕಾಶ ನೀಡಿರುವ ಸಂವಿಧಾನದ ವಿಧಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಂವಿಧಾನದ 98ನೇ ವಿಧಿ. ಕೆಳಗಿನ ಯಾವ ಒಂದು ವಿಧಿಯಡಿ ರಾಷ್ಟ್ರಪತಿಗಳು ಸಂಸತ್ತಿನ ವಿಶೇಷ ಸಭೆ ಕರೆಯಬಹುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸಂವಿಧಾನದ 85/1ನೇ ವಿಧಿ. ಕೆಳಗಿನ ಯಾವ ಅಲೆಗಳ ಸವೆತ ಕಾರ್ಯದಿಂದಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 2 3 4 5 ಎಲ್ಲವೂ ಕೂಡ ಹೌದು ನೋಡಿ. ಕೇಪ್ ಅಥವಾ ಭೂಶಿರ, ಕೊಲ್ಲಿ, ಶಿಲಾಪ್ರಪಾತ, ಅಲೆ ಛೇದಿತ ಶಿಲಾಪೀಠ, ಸಮುದ್ರ ಕಮನ ಇವೆಲ್ಲವೂ ಕೂಡ ಅಲೆಗಳ ಸವೆತದಿಂದ ಉಂಟಾಗುತ್ತೆ. ಸಮುದ್ರಕ್ಕೆ ಎದುರಾಗಿರುವ ಬಂಡೆಯ ಕಡಿದಾದ ಭಾಗವನ್ನು ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಶಿಲಾಪ್ರಪಾತ ಅಥವಾ ಕ್ಲಿಫ್ ಅಂತ ಕರೀತಾರೆ. ಹುಲ್ಲುಗಾವಗಳ ಹೆಸರು ರಾಷ್ಟ್ರ ಜೋಡಣೆಯಲ್ಲಿ ತಪ್ಪಾಗಿರೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಲ್ಲವೂ ಕೂಡ ಸರಿಯಾಗಿದೆ ನೋಡಿ. ವೆನಿಜುಲಾದಲ್ಲಿ ಲಾನೋಸ್ ಅಂತಾರೆ, ಬ್ರೆಜಿಲ್ನಲ್ಲಿ ಕಂಪಾಸ್ ಅಂತಾರೆ, ಅರ್ಜೆಂಟೈನಾದಲ್ಲಿ ಪಂಪಾಸ್ ಅಂತಾರೆ. ಈ ಕೆಳಗಿನ ದೇಶಗಳನ್ನು ಗಮನಿಸಿ. ಯಾವ ದೇಶಗಳ ಮೂಲಕ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು ನೋಡಿ. ಆಸ್ಟ್ರೇಲಿಯಾ, ನಮೀಬಿಯಾ, ಚಿಲಿ ಮತ್ತು ಬ್ರೆಜಿಲ್ ಈ ಎಲ್ಲ ದೇಶಗಳ ನಡುವೆ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಕೆಳಗಿನ ಹೇಳಿಕೆಗಳಲ್ಲಿ ಲೋಮನಾಳತ್ವದ ವಿದ್ಯಮಾನವಿಲ್ಲದೆಯೂ ಆಗುವಂಥ ವಿದ್ಯಮಾನ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮೃದು ಪೇಯ, ಸಾಫ್ಟ್ ಡ್ರಿಂಕ್ ಕುಡಿಯಲು ಸ್ಟ್ರಾ ಬಳಕೆ. ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಪ್ರಶ್ನೆಯು ಲೋಕಸಭೆಯಲ್ಲಿ ಸಾಮಾನ್ಯ ಪ್ರಶ್ನೆಗೆ ನೀಡುವ ನೋಟಿಸನ್ನು ನೀಡಿ ಗುರುತಿಸಲಾಗುವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಶಾರ್ಟ್ ನೋಟಿಸ್ ಕ್ವಶನ್ಸ್. ಶಾರ್ಟ್ ನೋಟಿಸ್ ಕ್ವಶನ್ಸ್. ಭಾರತೀಯ ಶಾಸಕಾಂಗ ವ್ಯವಸ್ಥೆಯಲ್ಲಿ ವಿಪ್ ನೀಡುವ ಅಧಿಕಾರ ಇರೋದು ಯಾರಿಗೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ರಾಜಕೀಯ ಪಕ್ಷಗಳು ನಿಯೋಜಿಸಿದ ಮುಖ್ಯ ವಿಪ್ ಅಧಿಕಾರ ಹೊಂದಿರುವ ಸದಸ್ಯರಿಗೆ. ಲೋಕಸಭೆಯ ಸ್ಪೀಕರ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1 2 3 4 ಎಲ್ಲ ಕೂಡ ಸರಿಯಾಗಿದೆ ನೋಡಿ. ಲೋಕಸಭಾದ ಸದಸ್ಯರ ಅಧಿಕಾರ ಮತ್ತು ಸವಲತ್ತುಗಳ ರಕ್ಷಕ ಅಂತೇಳಿ ಕರೀತಾರೆ. ಅವರು ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ಮಸೂದೆ ಹಣದ ಮಸೂದೆಯು ಹೌದಾ ಅಲ್ವಾ ಅಂತೇಳಿ ನಿರ್ಧರಿಸ್ತಾರೆ. ಪಕ್ಷಾಂತರದ ಆಧಾರದ ಮೇಲೆ ಲೋಕಸಭಾ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸ್ತಾರೆ. ಕೆಳಗಿನ ಯಾವ ಯಂತ್ರಗಳು ದ್ರಾವಣದಲ್ಲಿ ಏರ್ಪಡುವ ಒತ್ತಡ ಎಲ್ಲ ಬಿಂದುಗಳಲ್ಲಿಯೂ ಒಂದೇ ಸಮನಾಗಿರುತ್ತೆ ಎಂಬ
ಪ್ಯಾಸ್ಕಲ್ನ ತತ್ವದಂತೆ ಕಾರ್ಯನಿರ್ವಹಿಸ್ತವೆ? ಯಾವ್ಯಾವ ಯಂತ್ರಗಳು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 2 3 4 ಮಾತ್ರ. ಯಾವುದ್ಯಾವುದು? ಇಂಜೆಕ್ಷನ್ ಸಿರಿಂಜ್, JCB, ಹೈಡ್ರಾಲಿಕ್ ಮೆಷಿನ್, ಸ್ವಯಂ ಚಾಲಿತ ಬಸ್ಸಿನ ಬಾಗಿಲುಗಳು, ವೆಂಚುರಿಮೀಟರ್ ಅಲ್ಲ. ಕೆಳಗಿನ ಯಾವ ಸಂಗತಿಗಳಿಗೆ ಸಾಂದ್ರತೆಯಲ್ಲಿ ಏರುಪೇರು ಕಾರಣವಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 2 3 4 5 ಅಲ್ಲ. ನೋಡಿ, ಯಾವುದ್ಯಾವುದು? ಮಂಜುಗಡ್ಡೆ ನೀರಿನಲ್ಲಿ ತೇಲುವುದು ಸಾಂದ್ರತೆಯಲ್ಲಿ ಏರುಪೇರಿಗೆ ಕಾರಣ. ಆಲ್ಕೋಹಾಲ್ನಲ್ಲಿ ಮಂಜುಗಡ್ಡೆ ಮುಳುಗುತ್ತೆ. ಮತ್ತು ಉಪ್ಪು ನೀರಿನ ಮೇಲೆ ಮೊಟ್ಟೆ ತೇಲುವುದು, ನೀರಿನ ಮೇಲೆ ಎಣ್ಣೆಯ ಹನಿ ತೇಲೋದು, ಇವೆಲ್ಲವೂ ಕೂಡ ಸಾಂದ್ರತೆಯಲ್ಲಿನ ಏರುಪೇರಿಗೆ ಕಾರಣ. ಸಮುದ್ರದಲ್ಲಿ ಹಡಗು ತೇಲೋದಲ್ಲ. ಹಡಗು ಮತ್ತು ಸಬ್ಮೆರಿನ್ಗಳನ್ನು ವಿನ್ಯಾಸಗೊಳಿಸುವಾಗ ಆರ್ಕಿಮಿಡಿಸ್ ತತ್ವ ಬಳಸೋದೇಕೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದ್ರವದಲ್ಲಿ ವಸ್ತುಗಳ ಪ್ಲವನಶೀಲತೆ ತಿಳಿಯಲು ಸಹಕಾರಿ. ಯಾವುದು? ಆರ್ಕಿಮಿಡಿಸ್ ತತ್ವ. ಕ್ಯುರೋಶಿಯೋ, ಒಯೋಶಿಯೋ ಮತ್ತು ಕ್ಯಾಲಿಫೋರ್ನಿಯಾ ಪ್ರವಾಹಗಳ ಯಾವ ಸಾಗರದ ಪ್ರವಾಹಗಳಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪೆಸಿಫಿಕ್ ಸಾಗರದ ಪ್ರವಾಹಗಳಾಗಿವೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಉಷ್ಣೋದಕ ಪ್ರವಾಹ ಪೂರ್ವ ಆಸ್ಟ್ರೇಲಿಯಾ ಮತ್ತು ಉತ್ತರ ಅಟ್ಲಾಂಟಿಕ್ ಪ್ರವಾಹ, ಶೀತೋದಕ ಪ್ರವಾಹ ಪಶ್ಚಿಮ ಆಸ್ಟ್ರೇಲಿಯಾ ಪ್ಲಸ್ ದಕ್ಷಿಣ ಪೆಸಿಫಿಕ್ ಪ್ರವಾಹ. ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1 2 2 ಕೂಡ ಸರಿಯಾಗಿದೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸಂವಿಧಾನದ ತಿದ್ದುಪಡಿಗಳು ಮತ್ತು ರಿಲೇಟೆಡ್ ಆಗಿರುವ ಕಾಯ್ದೆ. 101, 102, 103, 104ನೇ ತಿದ್ದುಪಡಿಗಳು ಯಾವ ಕಾಯ್ದೆಗೆ ಸಂಬಂಧಪಟ್ಟಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 2 3 4 1. ನೋಡಿ, 101ನೇ ಸಂವಿಧಾನ ತಿದ್ದುಪಡಿ ದೇಶದಲ್ಲಿನ ಸರಕು ಮತ್ತು ಸೇವಾ ಕಾಯ್ದೆ ಪರಿಚಯ. 102ನೇ ತಿದ್ದುಪಡಿ ಹಿಂದುಳಿದ ವರ್ಗಕ್ಕೆ ರಾಷ್ಟ್ರೀಯ ಆಯೋಗ ಸಂವಿಧಾನಿಕ ಸ್ಥಾನಮಾನ. 103ನೇ ತಿದ್ದುಪಡಿ EWS ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ರಿಲೇಟೆಡ್ ಆಗಿದ್ದು. ಮತ್ತು 104ನೇ ತಿದ್ದುಪಡಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಗಳ ಅಸೆಂಬ್ಲಿಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಸೀಟುಗಳಿಗೆ ಮೀಸಲಾತಿ ವಿಸ್ತರಣೆ. ತುರ್ತು ಪರಿಸ್ಥಿತಿ ಘೋಷಣೆಯು ಕಾರ್ಯನಿರ್ವಹಿಸುತ್ತಿರುವಾಗ ಅದಕ್ಕೆ ಸಮಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಒಂದು ಬಾರಿಗೆ 1 ವರ್ಷ ಮೀರದ ಅವಧಿಗೆ 5 ವರ್ಷಗಳವರೆಗೆ ಲೋಕಸಭೆಯನ್ನು ವಿಸ್ತರಿಸಬಹುದು. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆ ಸರಿಯಾಗಿದೆ ಅಂತ? ತಪ್ಪಾದ ಹೇಳಿಕೆ ಯಾವುದು ಕೇಳಿದ್ದಾರೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಂಸತ್ತು ಅಥವಾ ಶಾಸಕಾಂಗ ಸಭೆಯಿಂದ ಮಾಡಿದ ಅನುದಾನವಾಗಿದ್ದು ಅಗತ್ಯ ಮತ್ತು ತುರ್ತು ವೆಚ್ಚಗಳನ್ನು ಪೂರೈಸಲು ಸೀಮಿತ ಅವಧಿಗೆ ಸಾಮಾನ್ಯವಾಗಿ 4 ತಿಂಗಳವರೆಗೆ ಸಂಚಿತ ನಿಧಿಯಿಂದ ಹಣ ಪಡೆಯಲು ಸರ್ಕಾರಕ್ಕೆ ಅವಕಾಶ ನೀಡುವುದನ್ನು ಮಧ್ಯಂತರ ಬಜೆಟ್ ಅಂತ ಕರೀತಾರೆ. ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಖಾಸಗಿ ಸದಸ್ಯ ಮಸೂದೆಯನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1 3 ಸರಿ. ನೋಡಿ, ಖಾಸಗಿ ಸದಸ್ಯರ ಮಸೂದೆಯನ್ನು ಶುಕ್ರವಾರದಿಂದ ಮಾತ್ರ ಪರಿಚಯಿಸಲಾಗುತ್ತೆ ಮತ್ತು ಚರ್ಚಿಸಲಾಗುತ್ತೆ. ಇನ್ನು ಬಿಲ್ಲನ್ನು ಪರಿಚಯಿಸುವ ಮೊದಲು 1 ತಿಂಗಳ ಮುಂಚಿತವಾಗಿ ಸೂಚನೆಯ ಅಗತ್ಯವಿದೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಾರ್ವಜನಿಕ ಕಾರ್ಪೊರೇಷನ್ಗಳ ಆಡಿಟ್ ಅನ್ನು ಮಾಡುವ ಅಧಿಕಾರದ ಕುರಿತು ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 1 2 3 ಸರಿಯಾಗಿದೆ. ನೋಡಿ, ಕೆಲವೊಂದು ಸಾರ್ವಜನಿಕ ಕಾರ್ಪೊರೇಷನ್ಗಳು ಸಂಪೂರ್ಣವಾಗಿ CAG ಇಂದ ಲೆಕ್ಕ ಪರಿಶೋಧನೆಗೆ ಒಳಪಡುತ್ತೆ. ಕೆಲವು ಇತರೆ ಕಾರ್ಪೊರೇಷನ್ಗಳು CAG ಸಹಮತದಿಂದ ಕೇಂದ್ರ ಸರ್ಕಾರ ನೇಮಿಸಿದ ಖಾಸಗಿ ವ್ಯಕ್ತಿಗಳಿಂದ ಪರಿಶೋಧನೆಗೆ ಒಳಪಡುತ್ತೆ. ಮತ್ತು ಇನ್ನು ಕೆಲವು ಸಂಪೂರ್ಣವಾಗಿ ಖಾಸಗಿ ಪರಿಶೋಧನೆಗೆ ಒಳಪಡುತ್ತವೆ. 1 2 3 ಸರಿಯಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಅಡಿ ಯಾವ ಪ್ರಕರಣವು ಹಿಂದುಳಿದ ವರ್ಗಗಳ ನಡುವಿನ ಕೆನೆ ಪದರ ಕ್ರಿಮಿ ಲೇಯರ್ ಕುರಿತಾಗಿ ತಿಳಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಂದಿರಾ ಸಹಾನಿ ವರ್ಸಸ್ ಸೆಂಟ್ರಲ್ ಗವರ್ಮೆಂಟ್ ಪ್ರಕರಣ. ಭಾರತದ ಸಂವಿಧಾನಕ್ಕೆ ತರಲಾದ 45ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿಯ ವಿಸ್ತರಣೆಗೆ ಸಂಬಂಧಪಟ್ಟಿದೆ. ಕೇಂದ್ರದಲ್ಲಿ ಲೋಕಪಾಲ್ ಮತ್ತು ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದ ಆಯೋಗ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಫಸ್ಟ್ ಆಡಳಿತ ಸುಧಾರಣಾ ಆಯೋಗ. ಲೋಕಪಾಲ್ ಕಾಯ್ದೆಯು ಜಾರಿಗೆ ಬಂದಿದ್ದು ಯಾವಾಗ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜನವರಿ 16 2014ರಲ್ಲಿ. ಒಟ್ಟಾರೆ ಬೇಡಿಕೆ ಹೆಚ್ಚಳವು ಬಳಕೆಯನ್ನು ಅಳೆಯುವ ಹಣದುಬ್ಬರಕ್ಕೆ ಕಾರಣವಾಗುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಒಂದು ವೇಳೆ ಒಟ್ಟು ಪೂರೈಕೆ ಸಂಪೂರ್ಣವಾಗಿ ಅಸ್ಥಿರವಾಗಿದ್ದರೆ ಹಣದುಬ್ಬರಕ್ಕೆ ಕಾರಣವಾಗುತ್ತೆ. ವೇದಗಳ ಕಾಲದಲ್ಲಿ ರಾಜರು ಹಲವಾರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು.
ಅದರಲ್ಲಿ ರಾಜನ ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿ ಮಾಡ್ತಿದ್ದ ಯಾಗ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಾಜಸೂಯ ಯಾಗ. ಕದನಗಳು ಮತ್ತು ನಡೆದ ವರ್ಷ 61ನೇ ಪ್ರಶ್ನೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ತಲಕಾಡು ಕದನ 1114, ದುಮ್ಮೆ ಕದನ 1117, ಕಣ್ಣೇಗಾಲ ಕದನ 1118, ಹಲಸೂರು ಕದನ 1122. ಚತ್ಯುಯಮ ಸದ್ದರಣ ಎಂಬ ಬಿರುದನ್ನು ಹೊಂದಿದ್ದ ಹೊಯ್ಸಳ ದೊರೆ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬಿಟ್ಟಿದೇವ. ಹೇರಳವಾದ ಮೀನಿನ ಲಭ್ಯತೆ ಇರುವ ಸಾಗರ ಪ್ರದೇಶ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಶೀತ ಮತ್ತು ಉಷ್ಣ ಪ್ರವಾಹದ ಸಂಧಿ ಕ್ಷೇತ್ರದಲ್ಲಿ ಹೇರಳವಾಗಿ ಮೀನಿನ ಲಭ್ಯತೆ ಇರುತ್ತೆ. ಬೇರೆ ಬೇರೆ ಸೈಕ್ಲೋನ್ಗಳು ಕರೆಯುವಂತಹ ಹೆಸರುಗಳು. ಸೊ 64ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ. ಚೀನಾದಲ್ಲಿ ಟೈಫೂನ್, ಅಮೇರಿಕಾದಲ್ಲಿ ಹರಿಕೇನ್, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಮತ್ತು ರಷ್ಯಾದಲ್ಲಿ ವರ್ಲ್ಪೂಲ್ ಪ್ರವಾಹಗಳು ಸೈಕ್ಲೋನ್ಗಳು ಕಂಡುಬರುತ್ತವೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸೈಕ್ಲೋನ್ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಹುಟ್ಟುತ್ತವೆ, ಆದರೆ ಆಂಟಿ ಸೈಕ್ಲೋನ್ಗಳೆರಡು ಹೆಚ್ಚು ಒತ್ತಡ ಪ್ರದೇಶದಲ್ಲಿ ರೂಪುಗೊಳ್ತವೆ. ಸೈಕ್ಲೋನ್ ಮತ್ತು ಆಂಟಿ ಸೈಕ್ಲೋನ್ಗಳೆರಡು ಮೋಡ ಮತ್ತು ಮಳೆ ಮತ್ತು ಗುಡುಗನ್ನು ಉಂಟು ಮಾಡ್ತವೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಒಂದು ಮಾತ್ರ ಸರಿಯಾಗಿದೆ. ವೈದಿಕ ಕಾಲದ ಅಧಿಕಾರಿಗಳು ಅವರಿಗೆ ಕರೆತಿದ್ದಂಥ ಹೆಸರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1 2 3 5 6. ನಾಲ್ಕನೇದಿಲ್ಲ ನೋಡಿ. ಕಂದಾಯ ಸಂಗ್ರಹಾಧಿಕಾರಿ ಬಾಗದುಪ್, ಮುಖ್ಯ ಲೆಕ್ಕಾಧಿಕಾರಿ ಅಕ್ಷನಿಪ, ಅರಮನೆ ಉಸ್ತುವಾರಿ ಕ್ಷತ್ರಿ, ಖಜಾಂಚಿಗೆ ಸಂಪ್ರಹಿತ, ಅರಣ್ಯಾಧಿಕಾರಿಗೆ ಗೋವಿಕೃತ ಅಂತ ಕರೀತಾ ಇದ್ರು. ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಯಾವುವು ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದ್ದಾವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 3 4 5 ಮಾತ್ರ. ನೋಡಿ ಯಾವುದ್ಯಾವುದು? ತಜ್ಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಮಾತ್ರ. ಕೆಳಗಿನ ಮರುಭೂಮಿ ಹಾಗೂ ದೇಶಗಳ ಜೋಡಣೆಯಲ್ಲಿ ತಪ್ಪಾಗಿರೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಗಿಬ್ಬನ್ ಫ್ರಾನ್ಸ್ ಅನ್ನೋದು ತಪ್ಪಾಗಿದೆ. ಪೆಟಗೋನಿಯಾ ಅರ್ಜೆಂಟೈನಾದಲ್ಲಿದೆ, ಗೋಬಿ ಮಂಗೋಲಿಯಾದಲ್ಲಿದೆ ಮತ್ತು ಕಲಹರಿ ದಕ್ಷಿಣ ಆಫ್ರಿಕಾದಲ್ಲಿ ಇದೆ. ಕೆಳಗಿನ ದೇಶಗಳನ್ನು ಪರಿಗಣಿಸಿ ಯಾವುವು ತುರ್ಕಿ ರಾಜ್ಯ ಸಂಘಟನೆಯ ಸದಸ್ಯ ದೇಶಗಳಾಗಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 2 ಮತ್ತು 5 ಮಾತ್ರ. ಯಾವುದ್ಯಾವುದು? ಉಜ್ಬೇಕಿಸ್ತಾನ್ ಮತ್ತು ರೊಮೇನಿಯಾ ಮಾತ್ರ ತುರ್ಕಿ ರಾಜ್ಯಗಳ ಸಂಘಟನೆಯ ಸದಸ್ಯ ರಾಷ್ಟ್ರಗಳು. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಭಾರತದ ಬೇರೆ ಬೇರೆ ಇಂಡೆಕ್ಸ್ ಸೂಚ್ಯಾಂಕಗಳು ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 1 2 3 4 5 ಎಲ್ಲವೂ ಕೂಡ ಸರಿ. ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕದಲ್ಲಿ ಭಾರತ ಸ್ಥಾನ 13, ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ 45, ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ 75, ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಂಕದಲ್ಲಿ 91 ಮತ್ತು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ 38ನೇ ಸ್ಥಾನ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಪ್ರಸ್ತುತ ಕರ್ನಾಟಕದ ಪ್ರಸ್ತುತ ಬೆಲೆ GSDP ಬೆಳವಣಿಗೆ ದರ ಶೇಕಡಾವಾರು 2025-26ರಲ್ಲಿ ರಾಷ್ಟ್ರೀಯ ಬೆಳವಣಿಗೆಯನ್ನು ಮೀರಿದೆ. GSDP ಬೆಳವಣಿಗೆ ದರ ಶೇಕಡಾವಾರು ಪ್ರಮಾಣ 2025-26ರಲ್ಲಿ ಭಾರತದ ಬೆಳವಣಿಗೆಯನ್ನು ಮೀರಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 1 ಸರಿ 2 ಕೂಡ ಸರಿ. 2025-26ರ ಕರ್ನಾಟಕ ವಲಯವಾರು ಬೆಳವಣಿಗೆ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆ ತಪ್ಪಾಗಿದೆ ಹೇಳ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1 ಮತ್ತು 3 ತಪ್ಪಾಗಿದೆ, 2 ಸರಿ. ನೋಡಿ ಕೈಗಾರಿಕಾ ವಲಯದ ಬೆಳವಣಿಗೆ ದರ 6.7% ಆಗಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕೆಳಗೆ ಮರುನಾಮಕರಣವಾದ ಸ್ಥಳ ಜೋಡಣೆ ನೀಡಿದ್ದು ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 2 3 4 ಆಸ್ ಇಟ್ ಈಸ್ ಇದೆ. ದರ್ಬಾರ್ ಹಾಲ್ನ ಗಣತಂತ್ರ ಮಂಟಪ ಅಂತ ಕರೆದ್ರು, ರಾಷ್ಟ್ರಪತಿ ಭವನವನ್ನು ಅಶೋಕ ಮಂಟಪ ಅಂತ ಕರೆದ್ರು, ರಾಜ್ಯ ಭವನವನ್ನು ಲೋಕಭವನ ಅಂತ ಕರೆದ್ರು ಮತ್ತು ಪ್ರಧಾನಮಂತ್ರಿ ಕಚೇರಿಯನ್ನ ಸೇವಾ ತೀರ್ಥ ಅಂತೇಳಿ ಪುನರ್ ನಾಮಕರಣ ಮಾಡಲಾಯಿತು. ಕೆಳಗಿನ ಕಾಯ್ದೆ ಮತ್ತು ಯೋಜನೆಗಳು ಜಾರಿಗೆ ಬಂದ ದಿನಾಂಕ ಯಾವುದು ತಪ್ಪಾಗಿದೆ ಕೇಳ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಯಾವುದು ಕೂಡ ಅಲ್ಲ, ಅಂದರೆ ಎಲ್ಲ ಸರಿಯಾಗಿದೆ. VBG ರಾಮ್ಜಿ ಕಾಯ್ದೆ ಜುಲೈ 1 2026, ಅಮೃತ್ ಯೋಜನೆ 2015 ಜೂನ್ 25, ಪ್ರಸಾದ್ ಯೋಜನೆ 2014-15, ಹೃದಯ ಯೋಜನೆ 2015, ಆಮೇಲೆ PM ಸ್ವನಿಧಿ ಯೋಜನೆ 2020, ಇದು PM ಕಿಸಾನ್ ಯೋಜನೆ. 2026ರ ಫಿಫಾ ವರ್ಲ್ಡ್ ಕಪ್ ಕುರಿತ ಹೇಳಿಕೆಯನ್ನು ಗಮನಿಸಿ
ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 1 2 3 4 5 6 7 ಎಲ್ಲ ಕೂಡ ಸರಿ. ನೋಡಿ, ಚಾಂಪಿಯನ್ ಸ್ಪೇನ್, ರನ್ನರ್ ಅಪ್ ಅರ್ಜೆಂಟೈನಾ. 2026ರಲ್ಲಿ US, ಕೆನಡಾ, ಮೆಕ್ಸಿಕೋ ನಡೆಸಿದ್ದು. 30ರಲ್ಲಿ ಮೊರಕ್ಕೋ, ಪೋರ್ಚುಗಲ್, ಸ್ಪೇನ್ ನಡೆಸ್ತವೆ. ಅಡಿಡಾಸ್ ಗೋಲ್ಡನ್ ಬಾಲ್ ಪ್ರಶಸ್ತಿ ಸ್ಪೇನ್ನ ರೋಡ್ರಿ. ಗೋಲ್ಡನ್ ಬೂಟ್ ಪ್ರಶಸ್ತಿ ಫ್ರಾನ್ಸ್ನ ಎಂಬಪೆ. ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಒನೈ ಸಮ್ಮನ್, ಸ್ಪೇನ್ ಗೋಲ್ ಕೀಪರ್. ಫೇರ್ ಪ್ಲೇ ಪ್ರಶಸ್ತಿ ನೆದರ್ಲ್ಯಾಂಡ್ ಮತ್ತು ಯಂಗ್ ಪ್ಲೇಯರ್ ಅವಾರ್ಡ್ ಪೌಕು ಬರ್ಸಿ. ಎಲ್ಲವೂ ಕೂಡ ಸರಿ ಇದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ರೇರ್ ಅರ್ತ್ ಎಲಿಮೆಂಟ್ಸ್ ಯಾವುದು ಅಂತ. ಸರಿಯಾದ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 ಮತ್ತು 2. ನೋಡಿ, ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಅಧಿಕೃತವಾಗಿ ವಿರಳ ಭೂಧಾತುಗಳ ಪ್ರಮುಖ ಕಾರಿಡಾರ್ REE ಎಂದು ಗುರುತಿಸಲಾಗಿದೆ. REE ಎಂದರೆ 15 ಲ್ಯಾಂಥನೈಟ್ಸ್, ಸ್ಕ್ಯಾಂಡಿಯಂ, ಇಟ್ರಿಯಂನ 17 ರಾಸಾಯನಿಕ ಧಾತುಗಳ ವಿಶಿಷ್ಟ ಮೂಲ ಗುಂಪಾಗಿದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಕರ್ನಾಟಕದ ಬಜೆಟ್ನ ಸಂಬಂಧಪಟ್ಟಿದ್ದು ಯಾವ ಹೇಳಿಕೆ ಸರಿಯಾಗಿದೆ ಅಂತ. ರೈಟ್ ಆನ್ಸರ್ ಇದು ಆಪ್ಷನ್ ಡಿ. 1 2 3 3 ಕೂಡ ಸರಿಯಾಗಿದೆ. ನೋಡಿ, ಕರ್ನಾಟಕದ ಬಜೆಟ್ನ ಗಾತ್ರ 4,48,04 ಕೋಟಿ ರೂಪಾಯಿ. ಒಟ್ಟು ಬಂಡವಾಳ ವೆಚ್ಚವು ನಿವ್ವಳ ಬಂಡವಾಳದ ವೆಚ್ಚಕ್ಕಿಂತ ಹೆಚ್ಚಾಗಿದೆ. ರೈಟ್ ಇದೆ. ಆದಾಯ ವೆಚ್ಚವು ಆದಾಯ ಸ್ವೀಕೃತಿಗಿಂತ ಹೆಚ್ಚಾಗಿದೆ. ಇದು ಕೂಡ ಸರಿಯಾಗಿದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಇದು ಕೂಡ ಬಜೆಟ್ ರಿಲೇಟೆಡ್ ಆಗಿರೋದು. ಎಷ್ಟು ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ನೋಡಿ, 2026 ಕೇಂದ್ರ ಬಜೆಟ್ನಲ್ಲಿ ಮಹಿಳಾ ಉದ್ಯಮಗಳನ್ನು ಬೆಂಬಲಿಸಲು ಶಿ-ಮಾರ್ಟ್ ಉಪಕ್ರಮ ಘೋಷಿಸಲಾಗಿದೆ. ಈ ಉಪಕ್ರಮವು ಲಖಪತಿ ದೀದಿ ಕಾರ್ಯಕ್ರಮದ ಯಶಸ್ಸಿನ ಮೇಲೆ ನಿರ್ಮಿಸಲಾಗಿದೆ. ಮಹಿಳೆಯರಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ ಮತ್ತು ಸ್ಥಿರ ಆದಾಯ ನೀಡುವುದು ಇದರ ಉದ್ದೇಶ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 2 ಮತ್ತು 3. ನೋಡಿ, ಆರ್ಟಿಮಿಸ್ 2 ಚಂದ್ರನ ಮೇಲೆ ಇಳಿಯದೆ ಚಂದ್ರನ ಕಕ್ಷೆ ಸುತ್ತು ಹಾಕಿ ಬರುವ ಮಾನವ ಸಹಿತ ಮಿಷನ್. ಆರ್ಟಿಮಿಸ್ 3 2028ಕ್ಕೆ ಲಾಂಚ್ ಆಗುತ್ತೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ಮಹಿಳೆ ಮತ್ತು ಮೊದಲ ಕಪ್ಪು ವರ್ಣೀಯ ವ್ಯಕ್ತಿ ಇಳಿತಾರೆ. ಇದರಿಂದ 2026 ಕರ್ನಾಟಕ ಬಜೆಟ್ನ ಅಂಶಗಳನ್ನ ಪರಿಗಣಿಸಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಸರಿ ಉತ್ತರ ಆಪ್ಷನ್ ಎ 1 ಮತ್ತು 2 ಸರಿ. ನೋಡಿ, ಉಡುತೊರೆ ಹಳ್ಳ ನೀರಾವರಿ ಯೋಜನೆ ಚಾಮರಾಜನಗರದ ಹನೂರು ತಾಲೂಕಲ್ಲಿದೆ. KIADB ಮೂಲಕ 100 ಎಕರೆ ಪ್ರದೇಶಗಳಿಗೆ ವೆಹಿಕಲ್ ಸ್ಕ್ರ್ಯಾಪಿಂಗ್ ಸೌಲಭ್ಯ ಘಟಕ ಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಲಾಗುತ್ತೆ. ಈ ಬಾರಿ ರಾಜ್ಯ ಬಜೆಟ್ನಲ್ಲಿ ಕೆಳಗಿನ ಯಾವ ಪ್ರದೇಶಗಳಲ್ಲಿ ರೇಷ್ಮೆ ಪಾರ್ಕನ್ನು ಸ್ಥಾಪಿಸೋದಕ್ಕೆ ಘೋಷಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 1ಕ್ಕಿಂತ ಹೆಚ್ಚು ಆಯ್ಕೆಗಳು ಸರಿಯಾಗಿವೆ. ಮೊದಲ ಬಾರಿಗೆ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ 2026 ಎಲ್ಲಿ ನಡೆಸಲಾಗುತ್ತಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅಹಮದಾಬಾದ್. ಕ್ರಿಕೆಟ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿ ಭಾರತ ಮತ್ತು ಕೆಳಗಿನ ಯಾವ ದೇಶಗಳು ಜಂಟಿಯಾಗಿ ಆರಂಭಿಸಿದ ಉಪಕ್ರಮಗಳು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಭಾರತ ಮತ್ತು UK. ಸೋಫಿಯಾ 2026 ವರದಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1 ಮತ್ತು 2. ನೋಡಿ, ಭಾರತವು ಜಲಚರ ಪ್ರಾಣಿಗಳ 2ನೇ ಅತಿ ದೊಡ್ಡ ಉತ್ಪಾದಕ. ಭಾರತವು ಜಾಗತಿಕ ಜಲಚರ ಪ್ರಾಣಿಗಳಲ್ಲಿ ಸುಮಾರು 9% ಉತ್ಪಾದಿಸುತ್ತೆ. 29ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನದ ಘೋಷವಾಕ್ಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವಿಕಸಿತ್ ಭಾರತ್ 2047 AI ಎನೇಬಲ್ಡ್ ಡಾಟಾ ಡ್ರೈವನ್ ಅಂಡ್ ಸೆಕ್ಯೂರ್ ಡಿಜಿಟಲ್ ಗವರ್ನೆನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೆಯಲಿದೆ ಭಾರತದ ಕೆಲವು ಸೂಚ್ಯಾಂಕಗಳು ಸ್ಥಾನ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 2 3 4. ವಿಶ್ವ ಪತ್ರಿಕಾ ಸೂಚ್ಯಾಂಕ 157ನೇ ಸ್ಥಾನ. ಜಾಗತಿಕ ಹಸಿವಿನ ಸೂಚ್ಯಾಂಕ 102ನೇ ಸ್ಥಾನ. ಶಾಂತಿ ಸೂಚ್ಯಾಂಕ 127ನೇ ಸ್ಥಾನ. ಜಾಗತಿಕ ನಾವೀನ್ಯತೆ 35ನೇ ಸ್ಥಾನ. UCLA ಸಂಶೋಧಕರ ಇತ್ತೀಚಿನ ಸಂಶೋಧನೆ ಪ್ರಕಾರ ಅಥ್ಲೀಟ್ಗಳು ಬಳಸುವ ಕ್ರಿಯೇಟಿನ್ ಸಪ್ಲಿಮೆಂಟ್ ದೇಹದಲ್ಲಿ ಯಾವ ಕಾಯಿಲೆ ವಿರುದ್ಧ ಹೋರಾಡಲು ರೋಗ ನಿರೋಧಕ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ಯಾನ್ಸರ್. ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಮಸೂದೆ 2025 ಕುರಿತು ಹೇಳಿಕೆಯನ್ನು ಗಮನಿಸಿ. ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 1 ಮತ್ತು 3 ಸರಿಯಾಗಿದೆ. ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿಗೆ ನೇರವಾಗಿ ಉತ್ತರವನ್ನು ನೋಡೋಣ. 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ.
90ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. 92ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ. 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. 94ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ. 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ನೇರವಾಗಿ ಉತ್ತರವನ್ನು ನೋಡ್ತಿದ್ದೀವಿ, ಆಪ್ಷನ್ ಬಿ. 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪಾಸ್ ಮಾಡಿ ಲೆಕ್ಕವನ್ನು ಮಾಡಿ ನೀವು ಸ್ನೇಹಿತರೆ. 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 98ಕ್ಕೆ ಆಪ್ಷನ್ ಎ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿಗೆ ಪಾಸ್ ಮಾಡಿ ನೀವು ಲೆಕ್ಕವನ್ನು ಮಾಡಿ ನಿಮ್ಮ ಉತ್ತರದೊಂದಿಗೆ ತಾಳೆ ನೋಡ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಪೊಲೀಸ್ ಕಾನ್ಸ್ಟೇಬಲ್ನ KEA ಮಾದರಿಯ ಒಂದು ಮಾಡೆಲ್ ಕ್ವಶನ್ ಪೇಪರ್. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.